ಆಗೂರು ಚನ್ನಕೇಶವ ದೇವಸ್ಥಾನ ಮಂಡಳಿಯ ವಿರುದ್ಧ ಕನಕ ಗುರುಪೀಠದ ಈಶ್ವರಾನಂದಪುರಿ ಶ್ರೀಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಸ್ವಚ್ಛತೆಯನ್ನ ಮಾಡಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಹೋಗಿ ಬಂದೆ, ಬರೋಂಥ ಟೈಮಲ್ಲಿ ಸ್ವಚ್ಛತೆ ಮಾಡಿದ್ದಾರೆ. ನಾನು ಕುರುಬ ಸ್ವಾಮೀಜಿ ಅಂತೇಳಿ ಎಲ್ಲವನ್ನೂ ಕೂಡ ಕ್ಲೀನ್ ಮಾಡಿದ್ದಾರೆ ಅಂತೇಳಿ ಬಾಗೂರು ಚನ್ನಕೇಶವ ದೇವಸ್ಥಾನ ಮಂಡಳಿಯ ವಿರುದ್ಧ ಕನಕ ಗುರುಪೀಠದ ಈಶ್ವರಾನಂದಪುರಿ ಶ್ರೀಗಳು ಬೇಸರವನ್ನ ಹೊರಹಾಕಿದ್ದಾರೆ. ನಾನು ಒಳಗೆ ಹೋಗಿದ್ದಕ್ಕೆ ಇಡೀ ದೇವಾಲಯವನ್ನೇ ತುಳಿದ್ರು. ಅದು ಮುಜರಾಯಿ ದೇವಸ್ಥಾನ ಆಗಿದ್ರೆ ಪ್ರತಿಭಟನೆ ಮಾಡ್ತಾ ಇದ್ರು. ಚಿತ್ರದುರ್ಗದ ಸಾಣೆಹಳ್ಳಿ ಮಠದಲ್ಲಿ ಈಶ್ವರಾನಂದಪುರಿ ಶ್ರೀಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋಗಿದ್ದಕ್ಕೇನೆ ಸ್ವಚ್ಛತೆ ಕಾರ್ಯವನ್ನು ಮಾಡಿದ್ದಾರೆ. ಅದು ಕೂಡ ನಾನು ಕುರುಬ ಸ್ವಾಮೀಜಿ ಅಂತೇಳಿ ಕ್ಲೀನ್ ಮಾಡಿದ್ದಾರೆ ಅಂತೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇವಸ್ಥಾನ ಇಲ್ಲೇ ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ. ನಾನು ಆ ದೇವಸ್ಥಾನ ಒಳಗೆ ಹೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಚನ್ನಕೇಶವ ದೇವಸ್ಥಾನ ಅಂತಿದೆ. ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ. ಅವತ್ತೇ ನಾನು ಇಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡಿಬಿಡ್ತಿದ್ವಿ. ಇದು ಮುಜರಾಯಿ ದೇವಸ್ಥಾನ ಕಣೆ, ಸುಮ್ಮನೆ ಒಳಗೆ ಬಿಡ ಅಂತೇಳಿ. ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ. ಕುರುಬರು ಸ್ವಾಮಿ ಒಳಗೆ ಬಂದರು ಅಂತ ತೊಳೆದಿರೋದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯಿತು. ಬಿಡತ್ಲ ಹೋಗ್ಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು ಸುಮ್ಮತ್ಲ ದೇವಸ್ಥಾನ ಸ್ವಚ್ಛ ಆಯ್ತಲ್ಲ. ಹಿಂಗೆ ನಾವತ್ಲ ಎಲ್ಲ ದೇವಸ್ಥಾನ ಸುಮ್ಮನೆ ಹೋದ್ರತ್ಲಗೆ ದೇವಾಲಯಗಳು ಸ್ವಚ್ಛ ಆಗಿಬಿಡ್ತವೆ ಅಂತೇಳಿ. ಹಾಗೆ ನಾವು ಹೇಳಿದ್ದವ್ರಿಗೆ ದೇವಾಲಯ ಸ್ವಚ್ಛ ಆಗೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿನ ಮಲಿನ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ. ನೀವು ಅದನ್ನು ಸ್ವಚ್ಛ ಮಾಡ್ಕೊಂಬಿಟ್ರೆ ಮೊನ್ನೆ ನಡೆದ ಘಟನೆ. ನಾನು ನಮ್ಮ ಶಾಂತಿ ಸ್ವಾಮೀಜಿರು ಹೋಗಿದ್ವಿ. ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ, ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಮ್ಮನ್ನು ಮತ್ತೆ ಯಾರು ಒಳಗೆ ಬಿಡಲಿಲ್ಲ. ಅವರು ವೈಕುಂಠ ಏಕಾದಶಿ ದಿವಸ ಹೌದು ನರಕನ ತೋರಿಸ್ಬಿಟ್ರು ಅವರು ಪೂಜಾರಿಗಳು. ನಾವು ದೇವರ ದರ್ಶನಕ್ಕೆ ಹೋಗಿದ್ದು ದೇವರ ದರ್ಶನಕ್ಕೆ. ಅಲ್ಲಿ ವೈಕುಂಠ ಏಕಾದಶಿ ದೇವರ ದರ್ಶನಕ್ಕೆ ಹೋದ್ವಿ. ನೋಡಿ ಎಷ್ಟು ಇದನ್ನು ಮಾಡಿದ್ರು ಅಂತ ಹೇಳಿದ್ರೆ, ಹೆಣ್ಮಕ್ಳೆಲ್ಲ ಒಳಗೋಗ್ಬಿಟ್ವು. ಅಂದರೆ ಜಾತಿ ಹೆಣ್ಮಕ್ಳು ಅವ್ರು ಅಲ್ಲ ಸಭಿಕರಿಗೆ ಗೊತ್ತಾಗುತ್ತೆ. ಪೂಜಾರಿ ಹೆಣ್ಮಕ್ಳಲ್ಲಿ ಒಳಗೆ ಹೋಗ್ಬಿಟ್ಟು ಸ್ವಾಮಿಗಳು, ನಾವು ಒಂದೊಂದು ಮಠದ ಸ್ವಾಮಿಗಳು ನಮಗೆ ಎಂಟ್ರಿ ಇಲ್ಲ, ಒಳಗಡೆ ಪ್ರವೇಶನೇ ಇಲ್ಲ. ನಾವು ಹೆಣ್ಣು ಮಕ್ಕಳೆಲ್ಲ ಹೋಗ್ತವೆ, ಅವ್ರಿಗಿಂತ ನಾವೇನು, ನಾವು ಒಂದು ಮಠದ ಸ್ವಾಮಿಗಳು, ನಾವ್ಯಾಕೆ, ನಮಗೆ ಯಾಕೆ ಒಳಗೆ ಪ್ರವೇಶ ಇಲ್ಲ ಅಂತೇಳಿ. ಆದರೆ ಅದನ್ನು ಯೋಚನೆ ಮಾಡಿದ್ವಿ. ಮುಂದಿನ ವರ್ಷದಿಂದ ಮಂಡ್ಯ ಸೇರಿದಂತೆ ಮೈಸೂರು, ಕೊಡಗು ಭಾಗದ ರೈತರ ಜೀವನಾಡಿ ಹಾರಂಗಿ ಡ್ಯಾಂನಲ್ಲಿ ಕೊನೆಗೂ ಹೂಳೆತ್ತುವ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಕಾವೇರಿ ನೀರಾವರಿ ನಿಗಮವು ಬಹುಕೋಟಿ ವೆಚ್ಚದ ಕಾಮಗಾರಿ ಆರಂಭಿಸಿದ್ದು, ಆದಷ್ಟು ಬೇಗ ಕಾಮಗಾರಿ ಪೂರ್ಣವಾಗಲಿ ಅಂತೇಳಿ ರೈತಾಪಿ ವರ್ಗ ಹೇಳಿಕೊಳ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಹಾರಂಗಿ ಡ್ಯಾಂ ಹೂಳೆತ್ತುವ ಕಾರ್ಯಕ್ಕೆ ಚಾಲನೆ. ಕಾವೇರಿ ನಿಗಮದಿಂದ 130 ಕೋಟಿ ಅನುದಾನ. ಅಂತೂ ಇಂತೂ ಹಾರಂಗಿ ಜಲಾಶಯದ ಹೂಳೆತ್ತುವ ಕಾಮಗಾರಿಗೆ ಚಾಲನೆ ಸಿಗೋ ಸಮಯ ಬಂದಾಗಿದೆ. ಬರೋಬ್ಬರಿ 5 ವರ್ಷದ ನಂತರ ಡ್ಯಾಂನ ಹೂಳು ಎತ್ತಲು ಸರ್ಕಾರ ಮುಂದಾಗಿದೆ. 2018ರಲ್ಲಿ ಕಂಡು ಕೇಳರಿಯದ ಜಲಪ್ರಳಯಕ್ಕೆ ಕೊಡಗು ಜಿಲ್ಲೆ ತತ್ತರಿಸಿತ್ತು. ಈ ವೇಳೆ ಬೆಟ್ಟ ಗುಡ್ಡಗಳ ಕುಸಿತದಿಂದ ನದಿ ಮೂಲಕ ಬಂದ ಮಣ್ಣು ಜಲಾಶಯದಲ್ಲಿ ಶೇಖರಣೆ ಆಗಿತ್ತು. ಜಲಪ್ರಳಯದ ಬಳಿಕ ಮುರಿದ ಸೇತುವೆ, ಕುಸಿತ ರಸ್ತೆಗಳ ಮರುನಿರ್ಮಾಣ ಕೆಲಸ ಆರಂಭವಾಗಿತ್ತು. ಆಗಲೇ ಡ್ಯಾಂನ ಹೂಳೆತ್ತುವಂತೆ ಆಗಿನ ಶಾಸಕ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ರು. ಅಂದಿನ ಮನವಿಯಂತೆ ಕಾಮಗಾರಿಗೆ 130 ಕೋಟಿ ಅನುದಾನ ಮಂಜೂರಾಗಿದೆ. ಮುಕ್ಕೊಡ್ಲು ಗ್ರಾಮದ ಹಟ್ಟಿಹೊಳೆಯಲ್ಲಿ ಕಾಮಗಾರಿ ಆರಂಭಿಸಲಾಗಿದೆ. 132 ಕೋಟಿ ರೂಪಾಯಿ ಗ್ರ್ಯಾಂಟ್ ಆಯಿತು, ಟೆಂಡರ್ ಆಯಿತು, ಕೆಲಸ ಪ್ರಾರಂಭ ಆಗಿದೆ. 60 ಕೋಟಿ ಏನೋ ಹೂಳೆತ್ತಲಿಕ್ಕೆ ಹಾರಂಗಿ ಮತ್ತು ಮಾದಾಪುರ ಹೊಳೆ, ಜಂಬೂರು ಆ ಭಾಗದಲ್ಲಿ. ಮತ್ತು ಇಲ್ಲಿ ಒಂದೆರಡು ಸೇತುವೆ, ಈ ಟೆಂಪಲ್ ನಮಗೆ ಆಗಲೂ ಬೇಡಿಕೆ ಇತ್ತು. ಈ ದೇವಸ್ಥಾನಕ್ಕೆ ಪುರಾತನ ಕಾಲದ ಟೆಂಪಲ್ಲು, ಇದಕ್ಕೆ ನಮಗೆ ಎಲ್ಲ ಜನ ಬರುವಾಗ ದೇವಸ್ಥಾನಕ್ಕೆ ಹೋಗಲಿಕ್ಕೆ ನಿರಂತರವಾಗಿ ಸಂಪರ್ಕಕ್ಕೆ ಒಂದು ಸೇತುವೆ ಬೇಕು ಅಂತೇಳಿ. ಮತ್ತು ಅಲ್ಲಿ ಹೆಮ್ಮೆತಾಳ್ದ ಒಂದು ಗ್ರಾಮ ಇದೆ, ಮಕ್ಕಂದ್ರ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟದ್ದು. ಅದು ಒಂಥರ ಹ್ಯಾಂಡ್ಬ್ರೇಟ್ ಆ ಗ್ರಾಮಕ್ಕೆಲ್ಲೂ ಸಂಪರ್ಕ ಇಲ್ಲ. ಒಂದು ಸೇತುವೆ ಬೇಕು ಅಂತೇಳಿ ಬೇಡಿಕೆ ಇಟ್ಟಾಗ 1.25 ಕೋಟಿ ಅದಕ್ಕೆ ಗ್ರ್ಯಾಂಟ್ ಸ್ಯಾಂಕ್ಷನ್ ಆಗಿದೆ.
ಯೋಜನೆಯ ಮೊದಲ ಹಂತವಾಗಿ ಸೇತುವೆ, ತಡೆಗೋಡೆ, ಚೆಕ್ ಡ್ಯಾಂಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ನಂತರ 60 ಕೋಟಿಯಲ್ಲಿ ಜಲಾಶಯದ ಹಿನ್ನೀರಿನಲ್ಲಿ ಹೂಳೆತ್ತುವ ನಿರ್ಧರಿಸಲಾಗಿದೆ. ಮುಕ್ಕೋಡ್ಲು ಗ್ರಾಮದಲ್ಲಿ 1 ಕೋಟಿ ವೆಚ್ಚದ ಸೇತುವೆ ಕಾಮಗಾರಿಯನ್ನ ಈಗಾಗಲೇ ಆರಂಭಿಸಲಾಗಿದೆ. ಮಳೆಗಾಲ ಕಳೆದು ಒಟ್ಟು 24 ತಿಂಗಳಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಸಮಯಾವಕಾಶ ನೀಡಲಾಗಿದೆ. ಇದರ ಮಧ್ಯೆ ಚೆಕ್ ಡ್ಯಾಂ ಮಾಡೋದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ. ಆ ಚೆಕ್ ಡ್ಯಾಮ್ ಮಾಡಿದ್ರೆ ತಿರ್ಗಾ ನೀರು ತುಂಬೋದು ಇಲ್ಲಿಗೇನೆ. ನಮಗೆ ಆಗಬೇಕಾಗಿದ್ದು ಆವಾಗ ಏನೇನು ಗದ್ದೆಗಳು, ನನ್ನ ಅಂದಾಜು ಈ ಬೆಲ್ಟಲ್ಲಿ ಎಷ್ಟು ಹೋಗಿದೆ, 18ನೇ ಇಸ್ವಿಯಲ್ಲಿ ಒಂದು ಕಮ್ಮಿ ಅಂದರೆ ಒಂದು 400 ಎಕರೆ ಗದ್ದೆಗಳು ಹೋಗಿರ್ಬೋದು. ಅದರಲ್ಲಿ ಒಂದು 100-150 ಸ್ಟ್ರೀಮ್ಗಳಿರ್ಬೋದು, ಅಂದರೆ ತೋಡುಗಳಿರ್ಬೋದು. ಅದನ್ನು ಕ್ಲಿಯರ್ ಮಾಡಿ ಅದರ ಹೋಳು ಎತ್ತಿಬಿಟ್ಟು ಆ ಗದ್ದೆಗಳು ಏನು ಇದೆ ಅದನ್ನು ಕ್ಲಿಯರೆನ್ಸ್ ಮಾಡಿಕೊಟ್ರೆ ಇದೇ ಈ ಏನು 133 ಕೋಟಿ ನೀವೇನು ಹೇಳ್ತಾ ಇದ್ದೀರಾ, ಆ ಹಣದಲ್ಲಿ ಇಲ್ಲಿ ಎಷ್ಟಾಗುತ್ತೆ ಅದನ್ನು ಅಲ್ಲಿ ನಮ್ಮ ಮಾಡಿಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ 5 ವರ್ಷಗಳ ಬಳಿಕ ಹಾರಂಗಿ ಜಲಾಶಯದ ಹೂಳೆತ್ತುವ ಕಾಮಗಾರಿಗೆ ಚಾಲನೆ ಸಿಕ್ಕಿದ್ದು, ಆದಷ್ಟು ಶೀಘ್ರದಲ್ಲಿ ಎಲ್ಲ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಸ್ಥಳೀಯರು ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಮಂಡ್ಯದ ಕೆರಗೋಡ್ನಲ್ಲಿ ಹನುಮ ಧ್ವಜ ತೆರವುಗೊಳಿಸುವುದನ್ನ ಖಂಡಿಸಿ ಬಜರಂಗ ದಳ ರಾಜ್ಯಾದ್ಯಂತ ಹನುಮ ಧ್ವಜ ಅಭಿಯಾನವನ್ನು ನಡೆಸ್ತಾ ಇದೆ. ಕಡಲತಡಿ ಮಂಗಳೂರಿನಲ್ಲೂ ಕೂಡ ಈ ಒಂದು ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಧಾರ್ಮಿಕ ಸ್ಥಳ ಹಾಗೂ ಪ್ರತಿ ಹಿಂದೂಗಳ ಮನೆಯಲ್ಲಿ ಹನುಮ ಧ್ವಜವನ್ನು ಹಾರಿಸೋ ಗುರಿಯನ್ನ ಇಟ್ಕೊಂಡಿದೆ ಬಜರಂಗ ದಳ. ಆ ಕುರಿತ ಒಂದು ವರದಿ ಇಲ್ಲಿದೆ. ಮಂಡ್ಯದ ಕೆರೆಗೋಡಿನಲ್ಲಿ ಹನುಮಧ್ವಜ ತೆರವುಗೊಳಿಸಿದ ವಿವಾದ ತಣ್ಣಗಾಗುವ ಲಕ್ಷಣ ಕಾಣಿಸ್ತಿಲ್ಲ. ಹನುಮಧ್ವಜ ತೆರವು ಖಂಡಿಸಿ ಬಜರಂಗ ದಳ ರಾಜ್ಯಾದ್ಯಂತ ಹನುಮಧ್ವಜ ಅಭಿಯಾನ ಶುರು ಮಾಡಿದೆ. ಕಡಲ ತಡಿ ಮಂಗಳೂರಿನ ವಿಎಚ್ಪಿ ಕಚೇರಿಯಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ನಗರದ ವಿಎಚ್ಪಿ ಕಚೇರಿಯಲ್ಲಿ ಹನುಮಧ್ವಜ ಹಾರಿಸಿದ ಬಜರಂಗ ದಳ ಪ್ರಾಂತ್ಯ ಸಂಯೋಜಕ ಸುನಿಲ್ ಕೆಆರ್ ಮಂಡ್ಯದ ಘಟನೆಯಿಂದ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವಾಗಿದೆ ಅಂತ ಕಿಡಿಕಾರಿದ್ರು. ಹನುಮಧ್ವಜವನ್ನು ಇಳಿಸಿದಿರಿ, ಅದಕ್ಕೋಸ್ಕರ ಇಡೀ ಕರಾವಳಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕೂಡ ಎಲ್ಲ ಹಿಂದೂ ಮನೆಗಳಲ್ಲಿ, ಎಲ್ಲ ಧಾರ್ಮಿಕ ಕೇಂದ್ರ ಇರ್ಬೋದು, ಮಂದಿರ ಇರ್ಬೋದು, ದೇವಸ್ಥಾನ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಈ ಭಗವಧ್ವಜನ ಹಾರಿಸಬೇಕು ಎನ್ನುವಂಥದ್ದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನಿಂದ ಆರಂಭ ಆಗುತ್ತೆ, ನಾಡಿದ್ದು 9ನೇ ತಾರೀಕಿನವರೆಗೆ ಇರುತ್ತೆ. 9ನೇ ತಾರೀಕಿನ ದಿವಸ ಜಿಲ್ಲಾಧಿಕಾರಿಯ ಮೂಲಕ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತೀವಿ, ಕೆರೆಗೋಡಿನಲ್ಲಿ ನೀವು ಹನುಮಧ್ವಜನ ಹಾರಿಸಬೇಕೆನ್ನುವಂಥ ಆಗ್ರಹವನ್ನು ಜಿಲ್ಲಾಧಿಕಾರಿಯ ಮೂಲಕ ನಾವು ಅದನ್ನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ. ಅದರೊಟ್ಟಿಗೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾಡಿದ್ದು ಹನುಮಾನ್ ಚಾಲೀಸ್ ಪಠಣ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂಗಳ ಪ್ರತಿ ಮನೆ ಹಾಗೂ ಧಾರ್ಮಿಕ ಕೇಂದ್ರದಲ್ಲಿ ಹನುಮಧ್ವಜ ಹಾರಿಸುವ ಗುರಿಯನ್ನು ಇಟ್ಟುಕೊಂಡಿದೆ. ಫೆಬ್ರವರಿ 10ರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಹನುಮ ಚಾಲೀಸ ಪಠಣ ನಡೆಯಲಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ಹನುಮಧ್ವಜ ವಿವಾದ ಹಿಂದೂಗಳನ್ನ ಕೆರಳಿಸಿದ್ದು, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.